pointing. One voltage marker for that, one voltage marker for this at the end. Okay. If you want to rotate, you can press Control R. If you want any direction, you can press it. Getting? Okay, I don't want any direction. I am putting in this direction only. It's enough. Any doubt? Voltage marker. The voltage marker will be used to measure the voltage between the input and voltage between the output. Okay na? ಆಯ್ತು ಅಂದ ತಕ್ಷಣ ಹೇಳಿ. Okay, shall I go? I want to label it. Which one is will be act as input, which one should be act as an output. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ for yours. For that, ಇಲ್ಲಿ dot ಇದೆಯಲ್ಲ, you click on, double click on those. In the dot, you click on, I am rating, this is a VIN. VIN indicates a input, labeling. What I am doing? Labeling for the input. The one more I am labeling for the V out. V in as input, V out as an output. Correct? Ma'am, ಅದು ಹೆಂಗ್ ಮ್ಯಾಮ್ ಲೇಬಲ್ ಮಾಡೋದು? ಇಲ್ಲಿ ಡಬಲ್ ಕ್ಲಿಕ್ ಮಾಡಪ್ಪ. ಅಲ್ಲಿ ಡಾಟ್ ಕಾಣಿಸ್ತದಲ್ಲ ಗ್ರೀನ್ ಕಲರ್, ಗ್ರೀನ್ ಕಲರ್ ಹತ್ರ ಡಬಲ್ ಕ್ಲಿಕ್ ಮಾಡು. ಆ ಡಾಟ್ ಹತ್ರ ಓಕೆ ಬಂತಪ್ಪ. ಎಸ್ ಮ್ಯಾಮ್. ಅಲ್ಲಿ ನಿನ್ಗೆ ಏನ್ ಬೇಕು, ನಿನಗೆ ಇಷ್ಟ ಬಂದಿದ್ ತರ ಲೇಬಲ್ ಮಾಡ್ಕೋಬಹುದು. ಅದು ನಿನ್ಗೆ ಅರ್ಥ ಆಗ್ಬೇಕು, ಆಯ್ತಾ? ಅದನ್ನ ವಿ ಇನ್ ಅಂದ್ರೆ ಇನ್ಪುಟ್ ತರ ನಾನು ತಗೋತಾ ಇದ್ದೀನಿ. ಇಲ್ಲಿ ಅಂದ್ರೆ ಡಾಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವಿ ಔಟ್ ಅಂತ ಕೊಡಿ. ಬುಕ್ ಸಿಕ್ತಾ? ಇಂಗ್ಲಿಷ್ ಅಲ್ಲಿ ಎಷ್ಟು ಬಂತು? 0 ಹೋಗ್ಬೇಕು. ನಿನ್ನೆ 3 ಬಂದಿರುತ್ತೆ ನನಗೆ. ಹೋಗೋ ಇಲ್ಲಿ ರೆಕಾರ್ಡ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಶಾಲೆ ಮೂವ್ ದ ನೆಕ್ಸ್ಟ್ ಸ್ಟೆಪ್. ಇರು ಲ್ಯಾಪ್ಟಾಪ್ ಇರು. ಶಾಲೆ ಮೂವ್ ನೆಕ್ಸ್ಟ್ ಸ್ಟೆಪ್. ಎಲ್ಲರೂ ಲೇಬಲ್ ಮಾಡಿದ್ರಾ? ಎಸ್ ಮ್ಯಾಮ್. ಎಷ್ಟು ಜನ ಮಾಡ್ತಾ ಇದ್ದೀರಾ? 3 ಜನನಾ 4 ಜನನಾ? ಎಷ್ಟು ಜನ ಮಾಡ್ತಾ ಇದ್ದೀರಾ? ಕ್ಯಾನ್ ಯು ಚೆಕ್ ಇಟ್? ಹೌ ಮೆನಿ ಇನ್ ಮೈ ಆನ್ಲೈನ್? ಪುಟ್ ಇಟ್ ರೈಸ್ ಯುವರ್ ಹ್ಯಾಂಡ್. ನೆಟ್ವರ್ಕ್ ಇಲ್ಲ ಮ್ಯಾಮ್ ಇಲ್ಲಿ. ಇನ್ಸ್ಟಾಲ್ ಮಾಡ್ಕೊಂಡಿಲ್ವಮ್ಮ ನೀನು? ಆಯ್ತಮ್ಮ, ಆಮೇಲೆ ಮಾಡ್ಕೋ. ಮಾಡ್ಬಿಟ್ಟು ಸ್ಕ್ರೀನ್ ಶೇರ್ ಇದು ಅವೈಲೇಬಲ್ ಇಲ್ಲ. ನಂಗೆ ಸ್ಕ್ರೀನ್ ಶೇರ್ ಮಾಡ್ಬೇಡಮ್ಮ, ನಿನಗೆ ಡೌನ್ಲೋಡ್ ಮಾಡ್ಕೊಂಡ? ನೀವು ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಲ್ಲ, ಅದು ಬರ್ತಿಲ್ಲ ನನ್ಗೆ. ನಿನಗೆ ಬರ್ತಿಲ್ವಾ ಅದು? ಓಕೆ, ನಾನು ರೆಕಾರ್ಡ್ ಮಾಡಿದ್ ಕಳಿಸ್ತೇನೆ, ಆಮೇಲೆ ನೀವು ಅವಾಗ್ಲಾಕರ್ ನೋಡ್ಕೊಳ್ಳಿ. ಓಕೆನಾ? ಸರಿ. ನಿಂಗೆ ನೆಟ್ವರ್ಕ್ ಸಿಕ್ತ ಅಟ್ಲೀಸ್ಟ್ ಕೇಳಿಸ್ಕೊತಾರ ಹೆಂಗ್ ಆಗ್ತಿದೆ ಅನ್ನೋದಾದ್ರು. 1 2 ಸ್ವಲ್ಪ ಆಚೆಗೆ ಹೋಗಿ ನೋಡು. ಮೊಬೈಲ ಲ್ಯಾಪ್ಟಾಪ? 1 ಬರ್ತಿಲ್ಲ. ಓಕೆ, ಕ್ಲಾಸ್ ಎಲ್ಲ ಹೆಂಗ್ ಮಾಡಿದೆ ಹಾಗಾದ್ರೆ? ಅದು ಸ್ವಲ್ಪ ಬರುತ್ತೆ ಹೋಗುತ್ತೆ ಆ ತರ. ಹೌದಾ? ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಹೋಗ್ಲೇಬೇಕು ಇವಾಗ. ನೀವು ಕ್ಲಾಸಲ್ಲಿ ಹೆಂಗೆ ಮಾಡ್ತಾರೆ ತಾನೆ ಇವಾಗ. ನಿಂಗೆ ಅರ್ಥನೇ ಆಗ್ಲಿಲ್ಲ ಅಂದ್ರೆ, ನಿನ್ ಸ್ಕ್ರೀನ್ ಶೇರ್ ಅರ್ಥ ಆಗ್ಲಿಲ್ಲ ಅಂದ್ರೆ ಹೆಂಗ್ ಪಾಠ ಕೇಳ್ತೀಯಮ್ಮ? ಮಧ್ಯಾಹ್ನ ಎಲ್ಲ ಬರ್ತಿತ್ತು, ಇವಾಗ ಬರ್ತಾನೆ ಇಲ್ಲ ಅದಕ್ಕೆ. ಹೌದಾ? ನೆಟ್ ಖಾಲಿ ಆಗೋಯ್ತಾ ನೋಡು. ಅದೇ ಇರ್ಬೇಕು. ಓಕೆ, ಸ್ವಲ್ಪ ಅಪ್ಡೇಟ್ ಆಗ್ರಿ ಎಲ್ಲಾರು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ನಾವು. ಓಕೆನಾ? ಇಲ್ಲಿ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಆಯ್ತಾ? ಒಂಚೂರು ಎಲ್ಲಿ ಸಿಗುತ್ತೆ ಆ ಜಾಗದಲ್ಲೇ ಸ್ಪೇಸ್ ಅಲ್ಲೇ ಕುತ್ಕೊಳಕ್ ಟ್ರೈ ಮಾಡಮ್ಮ. ಅವ್ರ ಮನೆಗೆ ಹೋದ್ರೂ ಪರವಾಗಿಲ್ಲ. ಓಕೆನಾ? ಕಲಿ ಉದ್ದೇಶ ನಮ್ಮಷ್ಟೇ, ಕಲಿಬೇಕಲ್ವಾ? ಕೊನೆಗೆ ಬಂದ್ರೆ ನಿಮ್ಗೆ ಬರ್ಡನ್ ಆಗೋಗುತ್ತೆ, ನಾನು ಏನೂ ಕಲ್ತಿಲ್ಲ ಅಂತ. 1 2 ಇಬ್ರು ಮಾಡ್ತಾ ಇದೀರಾ ನನ್ನ ಜೊತೆಗೆ, ಬಾಕಿಯವರೆಲ್ಲ ಕೇಳಿಸ್ಕೊತಾ ಇದ್ದೀರಾ? ಓಕೆ, ಕೇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ. ಐ ವಾಂಟ್ ಟು ಗಿವ್ ಇನ್ಪುಟ್ ಫಾರ್ ದ ಡಿಜಿಟಲ್ ಕ್ಲಾಕ್ ಕೊಡ್ಬೇಕು. ಫಾರ್ ದಟ್ ಯು ಡಬಲ್ ಕ್ಲಿಕ್ ಆನ್ ದ ಡಿಜಿಟಲ್ ಇನ್ ಕ್ಲಾಕ್. ಡಬಲ್ ಕ್ಲಿಕ್ ಆನ್ ದ ಡಿಜಿಟಲ್ ಇನ್ಪುಟ್ ಕ್ಲಾಕ್. ಕ್ಲಿಕ್ ಮಾಡಿದ್ರಾ? ಎಸ್ ಮ್ಯಾಮ್. ಅಲ್ಲಿ ಆನ್ ಟೈಮ್ ಆಫ್ ಟೈಮ್ ಕಾಣಿಸ್ತಾ ಇದೆಯಾ? ಆನ್ ಟೈಮ್ ಆಫ್ ಟೈಮ್. ಎಸ್ ಮ್ಯಾಮ್. ಓಕೆ, ನಿಮ್ಮಿಬ್ಬರ ಹೆಸರು ಏನ್ ಹೇಳಿ? ಚಿರಂತ್. ಓಕೆ, ಚಿರಂತ್ ಅಂಡ್ ಚೇತಸ್. ವೆರಿ ಗುಡ್. ಓಕೆ, ನಾವೀಗ ಆನ್ ಟೈಮ್ ಅಲ್ಲಿ ನೀವು 2 milliseconds ಅಂತ ಕೊಡಿ. ವಾಟ್ ಶುಡ್ ಬಿ ದೇರ್? 2 milliseconds. ಓಕೆ, ಅದಾದ್ಮೇಲೆ ಸೇವ್ ಆಟ್ರಿಬ್ಯೂಟ್ಸ್. ಚೆಕ್ ಆನ್ ಟೈಮ್, ಗಿವ್ 2 milliseconds, save attributes. Off time you select it again. Off time is also you select 2 milliseconds.
ಓಕೆ ಸೇವ್ ಆಟ್ರಿಬ್ಯೂಟ್ಸ್. ಮ್ಯಾಮ್ ಮತ್ತೆ ಹೇಳ್ತೀರಾ? ನೋಡಪ್ಪ ಇವಾಗ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಡಿಜಿಟಲ್ ಕ್ಲಾಕ್ ಅಲ್ಲಿ ಡಿಜಿಟಲ್ ಕ್ಲಾಕ್ ಇಲ್ಲಿದೆ ಅಲ್ಲ, ಡಬಲ್ ಕ್ಲಿಕ್ ಮಾಡಿ, ಡಿಜಿಟಲ್ ಕ್ಲಾಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಎಸ್ ಮ್ಯಾಮ್. ಬಂತ ಅಲ್ಲಿ ನಿಮ್ಗೆ ಡಿಲೇ, ಆನ್ ಟೈಮ್, ಆಫ್ ಟೈಮ್, ಸ್ಟಾರ್ಟ್, ಅರೈವಲ್ ಕಾಣಿಸ್ತಾ ಇದೆಯಾ ಕೆಳಗಡೆ? ಎಸ್ ಮ್ಯಾಮ್. ಅಲ್ಲಿ ಆನ್ ಟೈಮ್ ಅಂತ ಕ್ಲಿಕ್ ಮಾಡಿ. ಆನ್ Okay, ಟೈಮ್ ಅಂತ ಕ್ಲಿಕ್ ಮಾಡಿದ್ರಾ? ಇಲ್ಲಿ ವ್ಯಾಲ್ಯೂಸ್ ಅಂತ ಇದೆಯಲ್ಲ, ನೇಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಅಂತ ಮೇಲೆ, ಅದನ್ನ ಡಿಲೀಟ್ ಮಾಡ್ಬಿಟ್ಟು ಎಸ್ ಮ್ಯಾಮ್. 2ms ಅಂತ ಕೊಡಿ. 2 ಮಿಲಿಸೆಕೆಂಡ್ಸ್ ಅಂತ. ಅರ್ಥ ಆಯ್ತಾ? ಕೊಟ್ರಾ? ನಿಧಾನಕ್ಕೆ ಹೇಳ್ತೀನಿ, ನಿಧಾನಕ್ಕೆ ಮಾಡಿ. ಅಟ್ಲೀಸ್ಟ್ ಒಬ್ರಿಗೆ ಬಂದ್ರು ನೀವು 4 ಜನಕ್ಕೆ ಹೇಳ್ಕೊಡ್ತೀರಾ. 2 ಮಿಲಿಸೆಕೆಂಡ್ಸ್ ಬಂತಾ? ಎಸ್ ಮ್ಯಾಮ್. ಅದಾದ್ಮೇಲೆ ಸೇವ್ ಆಟ್ರಿಬ್ಯೂಟ್ ಅಂತ ಬಲಗಡೆಗಿದೆ ನೋಡಿದ್ರಾ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಎಸ್ ಮ್ಯಾಮ್. ಎಸ್ ಕ್ಲಿಕ್ ಮಾಡಿ, ಅದನ್ನ ಸೇವ್ ಆಟ್ರಿಬ್ಯೂಟ್ಸ್ ಅಂತ ಕ್ಲಿಕ್ ಮಾಡಿ. ಎಸ್ ಮ್ಯಾಮ್. ಆಯ್ತಾ? ಇವಾಗ ನೆಕ್ಸ್ಟ್ ಆಫ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಮ್ಯಾಮ್. ಅಲ್ಲೂ ಮತ್ತೆ ವ್ಯಾಲ್ಯೂಸ್ ನ ಅಳಿಸ್ಬಿಡಿ, ಡಿಲೀಟ್ ಮಾಡಿ. ಎಸ್ ಮ್ಯಾಮ್. ಏನ್ ಕೊಡ್ಬೇಕು ಇವಾಗ? ಮತ್ತೆ 2 ಮಿಲಿಸೆಕೆಂಡ್ಸ್ ಕೊಡಿ. ಓಕೆ ಮ್ಯಾಮ್. ಕೊಟ್ರೆ ಈಗ ಸೇವ್ ಆಟ್ರಿಬ್ಯೂಟ್ ಕೊಡಿ. ಎಸ್ ಮ್ಯಾಮ್. ಆಮೇಲೆ ಇದು ಓಕೆ ಅಂತ ಕೊಡಿ ಕೆಳಗಡೆ. ಓಕೆ. ವಾಟ್ ಯು ಡಿಡ್ ನೋ, ಹೌ ಮಚ್ ಟೈಮ್ ದ ಮೈ ಇನ್ಪುಟ್ ಈಸ್, ಈಗ 0 1 ಅಂತ ನಾವು ವೇವ್ ಫಾರ್ಮ್ ಬರೀತಿರಲ್ವಾ, 0 1 ಅಂತ ಸ್ಕ್ವೇರ್ ವೇವ್ ಫಾರ್ಮ್ ಬರೀತಿರಲ್ವಾ, 0 is what low, 1 is for high ಅಂತ. ಕರೆಕ್ಟ್? while writing your waveform, you are writing waveform now 0 for this time and 0 for one time ಅಂತ ನಾನು ತೋರಿಸ್ಬಿಡ್ತೀನಿ ಒಂದೇ ನಿಮಿಷ. ಈಗ ಒಂದ್ ಹಿಂಗ್ ಬರೀತೀರಾ, ಇದು 0 ಇದೆ ಅಂತ ಹೇಳ್ತೀರಾ. ಮತ್ತೆ what is this, what I am writing? ಇದು ವೇವ್ ಫಾರ್ಮ್ ಅಂತ ಕರಿತೀವಿ, ಸ್ಕ್ವೇರ್ ವೇವ್ ಫಾರ್ಮ್. ಇಲ್ಲಿದ್ರೆ ಏನಂತ ಕರಿತೀವಿ? ಇನ್ಪುಟ್ 0, ಇಲ್ಲಿದ್ರೆ 1, ಇಲ್ಲಿದ್ರೆ 0. ಕರೆಕ್ಟಾ? 0 ಎಷ್ಟೊತ್ತಿರ್ಬೇಕು? ಹೌ ಮಚ್ ಟೈಮ್ 0 should be there, ಹೌ ಮಚ್ ಟೈಮ್ 1 should be there. I am giving input ಅಲ್ವಾ? 0 ಎಷ್ಟೊತ್ತಿರ್ಬೇಕು, 1 at what time should be there. Okay, for that I am setting 2 milliseconds. 2 milliseconds on, 2 milliseconds off. Okay, did you got it? What is an on time and off time? ಅರ್ಥ ಆಯ್ತಾ? Yes ma'am. 2 minutes for on, 2 minutes for off. I am setting from what? With DG clock 1. Okay, got it? ಅರ್ಥ ಆಯ್ತಾ? ಅದು ಡಬಲ್ ಕ್ಲಿಕ್ ಮಾಡಿ ನಾವು ಅದಕ್ಕೆ ಆನ್ ಟೈಮ್ ಆಫ್ ಟೈಮ್ 2 milliseconds ಕೊಟ್ಟಿದ್ದೀವಿ. ಸೇವ್ ಆಟ್ರಿಬ್ಯೂಟ್ ಮಾಡಿದ್ರೆ ಓಕೆ. ಎನಿ ಡೌಟ್? Okay, shall I move to the next step? Yes ma'am. Now Yes, ma'am. setup is over. All setup, not gate ಆಯ್ತು, ವೈರ್ ಹಾಕಿದೆ, ಡಿಜಿಟಲ್ ಕ್ಲಾಕ್ ಹಾಕ್ತೆ, ಸೆಟ್ ಮಾಡಿದೆ, ಡಿಜಿಟಲ್ ಕ್ಲಾಕ್ ಇನ್ಪುಟ್ ಕೊಟ್ಟೆ, ವೋಲ್ಟೇಜ್ ನ ಮೆಜರ್ ಮಾಡಕ್ಕೆ ವೋಲ್ಟೇಜ್ ಮೀಟರ್ ಕೊಟ್ಟೆ, ವಿ ಇನ್ ಕೊಟ್ಟೆ, ವಿ ಔಟ್ ಕೊಟ್ಟೆ. Now I want to save my file. Go to file, save, save. ನಿಮ್ಗೆ ಎಲ್ಲ ಬೇಕೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಒಂದು ಫೋಲ್ಡರ್ ಮಾಡ್ಕೊಳ್ಳಿ, ADE ಲ್ಯಾಬ್. ಯಾಕೆಂದ್ರೆ ಮತ್ತೆ ಸ್ಕ್ರೀನ್ ಶಾಟ್ ತೆಗೆದು ತೋರಿಸ್ಬೇಕಲ್ವಾ ನನಗೆ ಎಲ್ಲಾನು. ಓಕೆ, ನೀನೇನೇನು ಮಾಡಿದ್ದೀರಾ ಅಲ್ಲಿಗೆ. A30, ನಾನು A30 ಅಂತ ಹಾಕಿದ್ದೀನಿ. A30 ಕೆಳಗಡೆ ಸೇವ್ ಫೈಲ್ ಸ್ಕಿಮ್ಯಾಟಿಕ್ಸ್ ಅಂತಾನೆ ಇರಬೇಕು, .sch ಅಲ್ಲಿ ಹೋಗುತ್ತೆ ಅದು. ಓಕೆ, now you can put save button. ಸೇವ್ ಮಾಡಿದ್ರಾ? ಮಾಡ್ತೀನಿ ಮ್ಯಾಮ್ ಒಂದು ನಿಮಿಷ. ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಇಲ್ಲ. ಇಬ್ರದು ಆಯ್ತಾ? ಎಸ್ ಮ್ಯಾಮ್ ಡನ್. Yes, ma'am, done. 3 members are doing, ma'am, now. ಓಕೆ, 3 members are doing. ಬಾಕಿಯವರೆಲ್ಲ ಕೇಳಿಸ್ಕೊತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ಇವರಿಂದ ಪಾಠ್ ಗಗನ, ಗೀತಾಂಜಲಿ, ದಿವ್ಯಾ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಬಾಕಿಯವರೆಲ್ಲರಿಗೂ? ರಿಮೈನಿಂಗ್ ಸ್ಟೂಡೆಂಟ್ಸ್
Yes, ma'am. ಎಲ್ಲಾರ್ಗು ಅರ್ಥ ಆಗ್ತಾ ಇದೆಯಾ ಅಟ್ಲೀಸ್ಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಕ್ ಮಾಡಬೇಕು. ಓಕೆ ನೋಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಸ್ಟೆಪ್. ಸಿ ದೋಸ್ ಹೂ ಆರ್ ಡೂಯಿಂಗ್, ಸಿ ಯು ವಿಲ್ ಗೆಟ್ ಎ ಒನ್ ಮೋರ್ ಬಟನ್, ಸೆಟಪ್ ಅನಾಲಿಸಿಸ್. ಕಾಣಿಸ್ತೈತೆ ಸೆಟಪ್ ಅನಾಲಿಸಿಸ್? ಕ್ಲಿಕ್ ಆನ್ ಸೆಟಪ್ ಅನಾಲಿಸಿಸ್. Yes, ma'am. ಬಂತ ಎಲ್ಲರಿಗೂ? ಕ್ಲಿಕ್ ಆನ್ ಸೆಟಪ್ ಅನಾಲಿಸಿಸ್. ಇಲ್ಲಿ ಲಾಸ್ಟ್ ಒನ್ ಟ್ರಾನ್ಸಿಯೆಂಟ್ ಅಂತ ಇದೆ. ಕ್ಲಿಕ್ ದಿಸ್ ಟ್ರಾನ್ಸಿಯೆಂಟ್. ಓಕೆ ಕ್ಲಿಕ್ ಮಾಡಿದ್ರ ಸೆಟಪ್ ಅನಾಲಿಸಿಸ್ ಹೋಗಿ ಎಲ್ಲಿದೆ ಸೆಟಪ್ ಅನಾಲಿಸಿಸ್? ಇಲ್ಲಿದೆ ನೋಡಿ, ಎರಡಿದೆ. ಇಲ್ಲ ಇದನ್ನ ಇಟ್ಕೊಳ್ಳಿ ಮೌಸ್ನ. ಸೆಟಪ್ ಅನಾಲಿಸಿಸ್, ಯು ಗಾಟ್ ಇಟ್? Yes, ma'am. ಅಲ್ಲಿ ಟ್ರಾನ್ಸಿಯೆಂಟ್ ಇದೆ, ಕ್ಲಿಕ್ ಮಾಡಿ ಅದನ್ನ. ಕ್ಲಿಕ್ ಮಾಡಿ ಟ್ರಾನ್ಸಿಯೆಂಟ್ ಅನ್ನ ಕ್ಲಿಕ್ ಮಾಡಿ. Okay, ma'am. ಕ್ಲಿಕ್ ಮಾಡಿದ್ರ ಅಲ್ಲಿ ಪ್ರಿಂಟ್ ಸೆಟ್ ಫೈನಲ್ ಟೈಮ್ ಅಂತ ಇದೆ, ಗೊತ್ತಾ? Yes, ma'am. ಎರಡನ್ನು ಡಿಲೀಟ್ ಮಾಡಿ. ಇರೋ ಪ್ರೀವಿಯಸ್ ಫೈಲ್ ಡಿಲೀಟ್ ಮಾಡಿ. Yes. ಮಾಡಿದ್ರ ಎಸ್ ಮ್ಯಾಮ್. ಈಗ ಅಲ್ಲಿ ಮೊದಲನೇದಕ್ಕೆ 0 ಮಿಲಿಸೆಕೆಂಡ್ ಅಂತ ಕೊಡಿ. ಕೊಟ್ರಾ? ಎಸ್ ಮ್ಯಾಮ್. ಎರಡನೇದಕ್ಕೆ 20 ಮಿಲಿಸೆಕೆಂಡ್. ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು. ಇದು ಏನ್ ಹೇಳುತ್ತೆ ಅಂದ್ರೆ what this steps indicates how many wave form you want to require, how many wave forms should be required. See, this is wave form, no? You Yes, required 5 wave form, or you require 10 wave form, or you require 10 wave form. Okay, how much you required with respect to your interval. See, I give 2 is on, 2 is off. 2 on, 2 off ಅನ್ನೋದು ಎಷ್ಟು ಬರಬೇಕು? You want 10 cycles. The one is 2 and 2 is take a 1 cycle. The 4 milliseconds required what? 1 cycle. ತರ ನಿಮ್ಗೆ ಎಷ್ಟು cycle ಬೇಕು? How many cycles you want in the output? Okay, that millisecond you can give it here. Got it? How many milliseconds? I will show in the output. Okay, now I am giving 20 milliseconds. 0 ms to 20. How many cycles in the propagation time? In that I have from 0 to 20 is my total time. Within that time I want to get 2 to 2 on, 2 off. I want to get the output. Any doubt? No, ma'am. Kotra? No, 0 ko 20 kotra. Illondide next. Yes. Skip Yes, ma'am. initial transient solution. Click ಮಾಡಿದನ ಮರ್ತ್ಕೋಬೇಡಿ. ಹಿಂದೆ ಏನಿತ್ತು ನನಗೆ ಬೇಡ. I want to skip all initial transition solution. Got it? Yes, ma'am. Skip initial transit solution. Okay, shall I click okay? After that you press OK. Press OK and close the transition function. Yes, ma'am. Okay, shall I go to the next step? See, we Yes, are ma'am. waiting for the output. If you properly V and U are done, you will get the correct output. Okay, see, there is a one more option. The next. Before that, you can save it. Save. Then you have one more option. Simulate. Okay, click on this. Did you click? After clicking, you see in the bottom. If you click bottom, you will get in this window, output window. Banta. Where, ma'am? Yes, ma'am. In the below down in the toolbar that Yes, last- ಮ್ಯಾಮ್ ಬಂತು ಮ್ಯಾಮ್. ಅದಕ್ಕೆ ಓಪನ್ ಮಾಡಪ್ಪ. ಎಷ್ಟು ಜನಕ್ಕೆ ಬಂತು? ಒಂದ್ ಬಂತು. ಚಿರಾಗ್ ನಿನಗ್ ಬಂತ? ಚಿರಾಂತ್ ಬಂತ? ಚಿರಂತಿ ಚೇತಸ್. ಓಕೆ, ಚಿರಾಂತ್ ಚೇತಸ್ ಇಬ್ರಿಗೆ ಬಂತು. ಇನ್ನೊಬ್ಬನ್ ಬರ್ಬೇಕು. ಬಂತಪ್ಪ ನಿನಗನ್ನು? Yes, ma'am. Bantu, ma'am. ಬಂತ, ವೆರಿ ಗುಡ್. ಇಲ್ಲಿ ನೋಡಿ ಏನ್ ಬರ್ತಿದೆ ನೋಡಿ. ಅಟ್ಲೀಸ್ಟ್ ಕರೆಕ್ಟ್ ಆಗಿ ಬರ್ತಿದೆ ಅಂತ ಚೆಕ್ ಮಾಡಿ. ಹೇಗ್ ಗೊತ್ತಾಗುತ್ತೆ? ಸಿ ಐ ಹ್ಯಾವ್ ಎ ವಿ ಇನ್, ಐ ಹ್ಯಾವ್ ಎ ವಿ ಔಟ್. Yes, ma'am. ಓಕೆ, ವಿ ಇನ್ ವಿ ಔಟ್ ಇವೆರಡ್ರ ಮಧ್ಯೆ ಒಂಚೂರು ರೆಡ್ ಲೈನ್ ಕಾಣಿಸ್ತಿದೆ ಗೊತ್ತಾ? ಸಣ್ಣದಾಗಿ Yes, ಒಂದು ma'am. ರೆಡ್ ಲೈನ್, ಸ್ಮಾಲ್. ಆ Yes. ಸ್ಮಾಲ್ ರೆಡ್ ಲೈನ್ ಕೆಳಗಡೆ ಇರೋದು ಬೇಸು. ದಿಸ್ ಇಸ್ 0. ಎಸ್. ಓಕೆ, Yes. ಆದ್ರೆ ಈಗ ನಂದು ವಿ ಇನ್ಪುಟ್ 0 ಇದ್ರೆ ವಿ ಔಟ್ಪುಟ್ ಏನಿರುತ್ತೆ? 1 ಇರುತ್ತೆ. ನಾಟ್ ಗೆಟ್ ಅಲ್ವಾ ಇದು? ಇದು ಕೆಳಗಡೆ ರೆಡ್ ಲೈನ್ ಅಲ್ಲಿ 0 ಇದೆ, ಮೇಲ್ಗಡೆ ರೆಡ್ ಲೈನ್ ಅಲ್ಲಿ 1 ಇದೆ. One. ಈಗ ನೋಡಿ, ವಿ ಇಂದ ನಾನು 1 ಕೊಟ್ರೆ ವಿ ಔಟ್ ಏನಾಯ್ತು? 0. 0. ಬರ್ತಿದೆ ಕರೆಕ್ಟಾಗಿ?
0. Yes, ma'am. Yes, ma'am. ಇನ್ಪುಟ್ 0 ಕೊಟ್ರೆ ಔಟ್ಪುಟ್ ಏನ್ ಬರ್ತಿದೆ 1. 1. ಓಕೆ ಸಿ ನಾನು ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದೆ 0 to 20. 20 ಮಿಲಿಸೆಕೆಂಡ್. ಎಷ್ಟು ಸೈಕಲ್ 1 ಇದೆ 4 ಎಷ್ಟು ಈಚ್ ಸೈಕಲ್ ಕ್ಯಾರೀಸ್ 4 ಥಿಂಗ್ ನೋ ಒಂದು ಆನ್ ಒಂದು ಆಫ್ ಒಂದು ಆನ್ ಒಂದು ಆಫ್ 5 ಸೈಕಲ್ಸ್ ಬಂದಿದ್ಯಾ ಕರೆಕ್ಟ್ ಆಗಿ Yes, ma'am. 5 ಸೈಕಲ್ಸ್ ಬಂದಿದ್ಯಾ ಈಗ ನಿಮ್ಗೆ ಅರ್ಥ ಆಯ್ತಾ 20 ಅಂದ್ರೆ ಏನು 2 ಅಂದ್ರೆ ಏನು got it Yes, ma'am. got it now the Yes, NOT ma'am. gate 2 millisecond is on 2 millisecond is off then total time is 0 to 20 milliseconds. I got a 5 cycle and this is your output window. This is your basic steps. ಈ steps na ನಾವು ಬರೀ basic gates ಗಳಿಗೆ ಯೂಸ್ ಮಾಡ್ತಿದ್ವಿ. First all basic gates you should be try like that. Actually for all this program not your lab program. The lab program is somewhat different. Relaxation oscillator you should be do it. Before that you should be practice how to use the software. Okay. Shall I go AND gate or you once you try the NOT gate? You tell me. Shall I go AND gate? Yes, ma'am. And get only. I will do AND gate. Then in even home you can try with OR gate, XOR gate. For all remaining gate you should be try like that only. Okay. Yes, ma'am. For the before Okay. coming for the next week. Shall I go for the AND gate? Shall I close the window now? Yes, ma'am. Okay, I will close the window. Now you can take the new one. You can exit or it's close this one. Close thing. Then I can take the new one. There only you can take the new one also. No problem. Okay, now those who are doing, you should be telling me the steps. Okay. You also doing and me also doing the same thing. Yes, ma'am. Okay, now I got the screen. Okay, what is the first step? Go to draw, get new part. What's an AND gate? ಇವಾಗ ನಮ್ಗೆ ನಾವೆಲ್ಲ ಮಾಡೋಣ ಅಲ್ಲಿ ನೋಡ್ತಾ ಇದಾರಲ್ಲ ಅವರು ಆನ್ಸರ್ ಹೇಳ್ತಾರೆ ಏನ್ ಮಾಡ್ಬೇಕು 74 ಯು ಆರ್ ಗೆಟಿಂಗ್ ಸ್ಕ್ರೀನ್ 7408 is an AND gate. Okay, AND gate I am taking. How many AND gate? I am taking only one AND gate is enough, correct? Yes, all of you take the AND gate. Deepak, Devant, Yes, ma'am. Devant ಕಾಣಿಸ್ತಿದೆ ಸ್ಕ್ರೀನ್. Yes, ma'am. Can you tell me what to do next steps? Now AND gate is over. What are the next step? ಇವಾಗ ಗೊತ್ತಾಗುತ್ತೆ ನೀವು ಎಷ್ಟು ನೋಡ್ತಿದ್ರಿ ಅಂತ. ಓಕೆ ದೇವನ ಆಬ್ಸೆಂಟ್. ಹೇಳಪ್ಪ ಗೊತ್ತಿದ್ರೆ ಹೇಳಿ. DG clock. ಡಿಜಿ ಕ್ಲಕ್ ತಗೊಳ್ಳ. ಓಕೆ ಡ್ರಾಗ್ ಹೋಗ್ತೀನಿ, ಗೆಟ್ ನ್ಯೂ ಪಾರ್ಟ್ ತಗೋತೀನಿ. ಏನಂತ ಕೊಡ್ಬೇಕು ನಾನು ಸರ್ಚ್ ಮಾಡ್ಬೇಕಾದ್ರೆ? DIG. ವೆರಿ ಗುಡ್. ಡಿಜಿ ಕ್ಲಾಕ್ ಅಂತ ತಗೋತೀನಿ. ಓಕೆ ಪ್ಲೇಸ್ ಎಷ್ಟು ತಗೊಳ್ಳಿ? 2. ಒಂದ್ ಸಾಕಾ ಎರಡು ಬೇಕಾ? 2. 2. ಓಕೆ 2 ಇಟ್ಸ್ ಓವರ್. ನೆಕ್ಸ್ಟ್ ಸ್ಟೆಪ್ ಏನು? ವೈರ್ ತಗೊಳ್ಳ. ಇಲ್ಲಿ ಕಾಣಿಸ್ತಿದೆ ವೈರ್ ಗೊತ್ತಾ? ವೈರ್ ತಗೋತೀನಿ. ಏನೇನ್ ಕನೆಕ್ಟ್ ಮಾಡ್ಲಿ? 2 ಕ್ಲಾಕ್ ನ ಕನೆಕ್ಟ್ ಮಾಡ್ಬಿಡ್ಲಾ? ಕ್ಲಾಕ್ 1 ಕ್ಲಾಕ್ 2 ಅಂತ? ಇಲ್ಲ ಮ್ಯಾಮ್ 1 clock ಇಂದ 1 ಕನೆಕ್ಟ್. ಈಗ 1 ಇಂದ ಇದನ್ನ ತಗೊಂಡೋಗಿ ಹುಷಾರ ಕನೆಕ್ಟ್ ಮಾಡ್ಬೇಕು. ಶಾರ್ಟ್ ಸರ್ಕ್ಯೂಟ್ ಮಾಡ್ಬಿಡ್ಬಾರ್ದು. ವೈರ್ ಕನೆಕ್ಟ್ ಆಗ ತಪ್ಪಾದ್ರೆ ನಿಮ್ಗೆ ಔಟ್ಪುಟ್ ಬರಲ್ಲ. ಡಿಜಿ ಕ್ಲಾಕ್ ಇಂದ 1 ಇಂದ 1 ಕನೆಕ್ಟ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಲಿ? ಇನ್ ಸೆಕೆಂಡ್ ಡಿಜಿ ಕ್ಲಾಕ್ ಇಂದ 2 ಕನೆಕ್ಟ್. 2 ಇಂದ ಇಲ್ಲಿ ಕನೆಕ್ಟ್ ಮಾಡಿ. ಕರೆಕ್ಟಾ? ಇನ್ನೊಂದು ವೈರ್ ಕನೆಕ್ಟ್ ಆಯ್ತಾ ಇದು? ಇಲ್ಲ. ಓಕೆ ಇನ್ನೊಂದು 3 ಒಂದು ಬೇಕು. ಔಟ್ಪುಟ್ ಬೇಕಲ್ಲ ನಂಗೆ. ಓಕೆ ಕನೆಕ್ಟ್ ಮಾಡದ್ನಾ? ಓಕೆ ನೆಕ್ಸ್ಟ್ ಇನ್ನೊಬ್ರು ಮಲಗಿರೋ ಹೇಳ್ಸೋಣ ಇರು. ಓಕೆ ದೇವಿಕಾ ಕಾಣಿಸ್ತಾ ಇದೆಯಮ್ಮ ಸ್ಕ್ರೀನು? ಹಾ ಹೇಳಪ್ಪ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಲಿ? ಮ್ಯಾಮ್ ವೋಲ್ಟೇಜ್ ಇದು ತಗೊಳ್ಳ. ವೋಲ್ಟೇಜ್ ಮಾರ್ಕರು ಕರೆಕ್ಟಾ? ವೋಲ್ಟೇಜು ಎಸ್ ಮ್ಯಾಮ್. ಪಕ್ಕದೇನದು?
ಕರೆಂಟ್ ಮಾರ್ಕರ್. ನನಗೆ ವೋಲ್ಟೇಜ್ ತಗೊಳ್ಳ. ಎಷ್ಟು ಬೇಕು ವೋಲ್ಟೇಜ್? 2 ಸಾಕಾ 3 ಬೇಕಾ? ದೇವಿಕಾ 2 ಸಾಕಾ? ಆ ಕಡೆ ಔಟ್ಪುಟ್ಗೆ 2 ಥರ್ಡ್ 3 ಮ್ಯಾಮ್. ಅರ್ಥ ಆಯ್ತಾ? ಇದನ್ನ ಒಂಚೂರು ಚೆನ್ನಾಗಿ ಕಾಣಿಸಕ್ಕೆ ರೊಟೇಟ್ ಮಾಡ್ಲಾ ನಾನು, ಕೆಳಗಡೆ ಬರ್ಸ್ಲಾ? ಇದನ್ನ ಕೆಳಗಡೆ ಹಾಕ್ತೀನಿ. ಓಕೆನಾ? ಎಸ್ ಮ್ಯಾಮ್. ಈಗ ಲೇಬಲಿಂಗ್ ಹೆಂಗ್ ಮಾಡ್ಲಿ ಹೇಳು. ಪ್ರೆಸ್ ಆನ್ ದಟ್ ಬಟನ್ ಡಾಟ್ ಶಾರ್ಟ್ ಡಾಟ್. ಏನಂತ ಕೊಡ್ಲಿ ಇದು? ಇನ್ಪುಟ್ ವೀನ್ 1. ಇದು ವೀನ್ 2. V2. ಆಯ್ತು. ನೆಕ್ಸ್ಟ್ ವಿ ಔಟ್. ಓಕೆನಾ? ಓಕೆ ಗುಡ್. ಓಕೆ ನೆಕ್ಸ್ಟ್ ಪರ್ಸನ್ ಯಾರು? ದಿವ್ಯಾ ನೀನೇ ಅಲ್ವಾ ಕಾಣಿಸ್ತಾ ಇಲ್ಲ ಅಂದಿದ್ದು? ದಿವ್ಯಾ ನಿಂಗೆ ಕಾಣಿಸ್ತಿದ್ಯಮ್ಮ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ ನೆಕ್ಸ್ಟ್ ಸ್ಟೆಪ್ ಹೇಳಿ. ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್? ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಯಾ ಹೇಳಿ ಪಡಪ್ಪ. ರೊಟೇಟ್ ಅದು ಹೆಂಗ್ ಮ್ಯಾಮ್ ಅದು ಆಗ್ತಿಲ್ಲ. ಈಗ ಅದ್ರ ಮೇಲೆ ಇಟ್ಕೋ, ಫಸ್ಟ್ ವೋಲ್ಟೇಜ್ ಮೇಲೆ ಇಟ್ಕೋ ಮಾರ್ಕರ್ನ, ಮೌಸ್ನ. ಅದಾದ್ಮೇಲೆ ಕಂಟ್ರೋಲ್ R ಪ್ರೆಸ್ ಮಾಡು. ಕಂಟ್ರೋಲ್ ಇಟ್ಕೊಂಡು R ಒತ್ತು. ಬಂತಾ? ಬಂತಾ? ಅಷ್ಟೇ. ಓಕೆ ನೆಕ್ಸ್ಟ್ ದಿವ್ಯಾ ಜೋರಾಗಿ ಮಾತಾಡ್ಬೇಕು. ನಂಗೂ ಬೆಳಗ್ಗೆಯಿಂದ ಮಾತಾಡಿ ಏನ್ ಮಾಡ್ಲಿ ನೆಕ್ಸ್ಟ್ ಸ್ಟೆಪ್? ನಿದ್ದೆ ಮಾಡ್ತಾ ಇದೀಯಾ? ಕೇಳಿಸ್ಕೊತಾ ಇದೆಯಾ? ಈಗ ಇನ್ಪುಟ್ ಕೊಡ್ಬೇಕಲ್ವ ನಾನು ಆಂಡ್ ಗೇಟ್ಗೆ. ಇನ್ಪುಟ್ ಕೊಡೋದು ಇಲ್ಲಿಂದ ಕ್ಲಾಕ್ ಇಂದ. ಕ್ಲಾಕ್ ಇನ್ ಹೆಂಗ್ ಕೊಡ್ಲಿ? ಡಬಲ್ ಕ್ಲಿಕ್ ಆನ್ ದ DG ಕ್ಲಾಕ್ ಅಲ್ವಾ? ಈಗ ಆನ್ ಟೈಮ್ ಎಷ್ಟು ಕೊಡ್ಲಿ? ಈಗ ನೀವು ಮಾಡ್ತಾ ಇದ್ರಲ್ಲಪ್ಪ, 1 ನಿಮಿಷ ಕೇಳಿಸ್ಕೊಬಿಡಿ. ಈಗ ಇಫ್ ಯು ಆರ್ ಗಿವಿಂಗ್ ಡಿಜಿಟಲ್ ಕ್ಲಾಕ್ 2 milliseconds 2 milliseconds ಅಂದ್ರೆ ಎರಡೂ ಕ್ಲಾಕ್ಗೂ 2 milliseconds ಕೊಟ್ರೆ ಆಲ್ವೇಸ್ ಔಟ್ಪುಟ್ 0 ಬರುತ್ತೆ, ಇಲ್ಲಾಂದ್ರೆ 1 ಬರುತ್ತೆ. ಬಿಕಾಸ್ ದ ಆಲ್ವೇಸ್ ಸ್ಕ್ವೇರ್ ಇನ್ 0, A is also 0, B is also 0, A is also 1, B is also 1. Instead of doing that, ನನಗೆ ಡಿಫ್ರೆಂಟ್ ಪಾಸಿಬಲ್ ಆಪ್ಷನ್ಸ್ ಬೇಕು. A is equal to 0, B is equal to 0, A is equal to 1, B is equal to 0. ಆ ತರ ಆಪ್ಷನ್ಸ್ ಬೇಕಾಗಿರೋದ್ರಿಂದ ಆನ್ ಟೈಮ್ ಶುಡ್ ಬಿ ಗಿವ್ ಡಿಫರೆನ್ಸ್ ವ್ಯಾಲ್ಯೂ. ಈಗ ಫಸ್ಟ್ 1 milliseconds ಕೊಡ್ತೀನಿ ಫಸ್ಟ್ ಡಿಜಿಟಲ್ ಕ್ಲಾಕ್ಗೆ. ಆನ್ ಟೈಮ್ ಇಸ್ 1 milliseconds, ಆಫ್ ಟೈಮ್ ಇಸ್ ಆಲ್ಸೋ 1 millisecond ಫಾರ್ ದ 1 input. Okay, the next one, the second digit clock, you take on time is 2 milliseconds, off time is 2 milliseconds. This is for what? I needed different types of input, not only those two condition. For that I am giving the difference value. You got it now? Chirang, Chetan, Chidant. Ma'am, can you repeat? Yes ma'am. Yeah, I will tell you once again. The first DG clock, you give on time is 1 milliseconds. Yes ma'am. Okay, second off time is 1 milliseconds. Anyone, not only the first one only. Okay, second one, I am giving 2 milliseconds for the on time, off time 2 milliseconds. Okay ma'am. Okay na, save ಮಾಡಿ ಮತ್ತೆ ಓಕೆ ಕೊಡಿ. ಓಕೆನಾ? ಏನಕ್ಕೆ ಈ ಚೇಂಜಸ್ ಮಾಡಿದ್ದು? ಐ ನೀಡ್ ಎ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಪುಟ್. ಓಕೆ, A value 0, B value 0, A value 0, B value is 1, A is 1, B is 0, A is 1, B is 1. I need a truth table values, no? For that purpose, I am changing my input pattern. Correct? What is the next step? Save your file. ಏನಂತ ಸೇವ್ ಮಾಡಲಿ? A3 and ಕರೆಕ್ಟಾ? A3 and save.
ಆಯ್ತಾ ಸೇವು. ನೆಕ್ಸ್ಟ್ ಕರಿತೀನಿ, ಯಾರಿದ್ದಾರೆ? ಗಗನ ಆರ್. ಸ್ಕ್ರೀನ್ ಕಾಣಿಸ್ತಾ ಇದೆಯಮ್ಮ? ಇಲ್ಲ ಮ್ಯಾಮ್. ಓಕೆ. ಗೀತಾಂಜಲಿ ನಿಮ್ಮ ಮೈಕೆ ಕೇಳಿಸಲ್ಲ. ಗೀತಾಂಜಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಮೈಕಲ್ ಮಾತಾಡಕ್ಕಾಗಲ್ಲ ಅಂತಾರೆ ಅವರು. ಓಕೆ. ದರ್ಶನ್ ಲಿಟಲ್ 57. ಓಕೆ. ದರ್ಶನ್ ಎಲ್ಲೋಗ್ಬಿಟ್ರಿ? ಓಕೆ. ಭುವನ್ ಗೌಡ, ಭುವನ್ ಯಾಮ್ ಕಾಣಿಸ್ತಾ ಇದೀರಪ್ಪ? ಕಾಣಿಸ್ತಾ ಇದೆಯಪ್ಪ ಸ್ಕ್ರೀನ್? ಹೇಳಪ್ಪ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಲಿ? ಇಬ್ರು ಹೇಳಿ. ಮ್ಯಾಮ್ ಸೆಟಪ್ ಅನಾಲಿಸಿಸ್ ಹೋಗ್ತೀನಿ. ಆಮೇಲೆ ಮಾಡಿ ಟ್ರಾನ್ಸಿಟ್ ನ ಕ್ಲಿಕ್ ಮಾಡ್ತೀನಿ. ಆಮೇಲೆ ಟ್ರಾನ್ಸಿಟ್ ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ 0 ms to 20 ms ನ ಕೊಡ್ತೀನಿ. ಆಯ್ತಾ? ಸ್ಕಿಪ್ ಇನಿಷಿಯಲ್ ಟ್ರಾನ್ಸಿಟ್ ನ ಕ್ಲಿಕ್ ಮಾಡ್ತೀರಾ. ಓಕೆ. ಪ್ರೆಸ್ ಓಕೆ. ಕ್ಲೋಸ್ ಮಾಡಿ ಮತ್ತೆ ಸೇವ್ ಮಾಡಿ. ಆಯ್ತಾ? ನಾವೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಗೆ ಔಟ್ಪುಟ್ ಬರಬೇಕು. ನೆಕ್ಸ್ಟ್ ಇಸ್ ವಾಟ್? ಫೈನಲ್ ಸ್ಟೆಪ್ ಸಿಮ್ಯುಲೇಟ್. ಏನಾದ್ರೂ ತಪ್ಪು ಮಾಡಿದ್ರೆ ನಿಮ್ಗೆ ಎರರ್ ಅಂತ ಬರುತ್ತೆ. ಎರರ್ ಅಂತಂದ್ರೆ ವೈರ್ ಮೇಲೆ ವೈರ್ ಹೋಗಿದ್ರೆ, ಇಫ್ ಇನ್ ಕೇಸ್, ಅಥವಾ ಹಾಕ್ಬೇಕಾದಾಗ ಏನಾದ್ರು ಮಿಸ್ ಮಾಡಿದ್ರೆ ಹಾಗಾಗುತ್ತೆ. ಓಕೆ. ನೆಕ್ಸ್ಟ್ ಚೆಕ್ ಇಟ್ ಇನ್ ದ ಲಾಫ್ಟ್. ಚೆಕ್ ದ ಸ್ಕ್ರೀನ್. ಯು ಆರ್ ಗೆಟಿಂಗ್ ಔಟ್ಪುಟ್ ಆರ್ ನಾಟ್? Yes, ma'am. ಬರ್ತಿದೆ ಕರೆಕ್ಟ್ ಆಗಿ ಚೆಕ್ ಮಾಡಿ. ವಿ ಇನ್ ಎಷ್ಟಿದೆ? 0. ವಿ ಇನ್ ಆಲ್ಸೋ 0. ವಿ ಔಟ್ ಇಸ್ ವಾಟ್? 0. ಕರೆಕ್ಟಾ? ಇನ್ಪುಟ್ 0 ಇದ್ರೆ ಆಂಡ್ ಗೇಟ್ ಅಲ್ಲಿ ಏನ್ ಔಟ್ಪುಟ್? 0. ಇನ್ಪುಟ್ ಅಲ್ಲಿ 1 ಇದ್ದು ಇನ್ನೊಂದು ಇನ್ಪುಟ್ ಅಲ್ಲಿ 0 ಇದ್ರೆ ವಾಟ್ಸ್ ಅನದರ್ ಔಟ್ಪುಟ್? 0. A is 0, B is 1. Output is what? 0. A is also 1, B is also 1. What's an output? A is equal to 1, B is equal to 1. What is C? C is 1 alva? 3 ಜನಕ್ಕೂ ಬಂತಾ? Yes, ma'am. ಬಂದಿದೆ ma'am. ಬಂದಿದೆಯಾ 3 ಜನಕ್ಕೂ? ಇವಾಗ ಇಷ್ಟು ಚಿಕ್ಕ ಸೈಕಲ್ ಬದಲು ಒಂದ್ ಸ್ವಲ್ಪ ಸೈಕಲ್ ನ ದೊಡ್ಡದಾಗಿ ಮಾಡೋಣ. ಓಕೆ. ಇದನ್ನ ಕ್ಲೋಸ್ ಮಾಡಿ. ಟ್ರಾನ್ಸಿಟ್ ಹೋಗಿ ವಾಪಸ್ಸು ಇಲ್ಲಿ 10 ಅಂತ ಕೊಡಿ, ನೋಡೋಣ ಏನ್ ಬರುತ್ತೆ ಅಂತ. ಇನ್ಸ್ಟೆಡ್ ಆಫ್ 20 ಏನಂತ ಕೊಡ್ತೀರಾ? 10 ಅಂತ ಕೊಡಿ. ಕೊಟ್ರಾ? ಈಗ ರನ್ ಮಾಡಿ. ಬಂತಾ? ಮ್ಯಾಮ್ ರೆಡ್ ಲೈನ್ ಕೆಳಗಡೆ ಇದ್ರೆ 0 ಅಂತ ಮ್ಯಾಮ್. ರೆಡ್ ಲೈನ್ ಕೆಳಗಡೆ ಇದ್ರೆ 0 ನಾ? ಹೌದೌದು. ರೆಡ್ ಲೈನ್ ಕೆಳಗಡೆ ಬಂದ್ರೆ 0, ಮೇಲ್ಗಡೆ ಹೋದ್ರೆ ಔಟ್ಪುಟ್ 1. ಇಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿಗೆ 0 ಇದೆಯಲ್ವಾ? ಇಲ್ಲಿ ವಿ ಎನ್ ಅಲ್ಲಿ 1 ಮಿಲಿ ಸೆಕೆಂಡ್ಸ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ 1 ಮಿಲಿ ಸೆಕೆಂಡ್ಸ್ ಏನಿದೆ? ಹೈ ಇದೆ ಮೇಲ್ಗಡೆ. ರೆಡ್ ಲೈನ್ ಇಂದ ಮೇಲ್ ಹೋಗಿದೆ, ಅದು ಹೈ ಮೇಲೆ. ಗೊತ್ತಾಯ್ತಾ? ಅದು ರೆಡ್ ಲೈನ್ ಇಂದ ಮೇಲ್ ಹೋಗಿರೋದು. ಓಕೆ. ನಾನು ಒಂದು ಕ್ಲಾಕ್ ಸೈಕಲ್ ಇನ್ಪುಟ್ ನ 1 ಮಿಲಿ ಸೆಕೆಂಡ್ಸ್ಗೆ 0, 1 ಮಿಲಿ ಸೆಕೆಂಡ್ಸ್ಗೆ ಆನ್ ಕೊಟ್ಟಿದ್ದೆ. ಕರೆಕ್ಟಾ? 1 ಡಿಜಿಟ್ ಕ್ಲಾಕ್ ಫಸ್ಟ್ ಒನ್. ಸೆಕೆಂಡ್ ಡಿಜಿಟ್ ಕ್ಲಾಕ್ ನಾನು ಏನ್ ಕೊಟ್ಟೆ? 2 ಮಿಲಿ ಸೆಕೆಂಡ್ಸ್ ಆನ್, 2 ಮಿಲಿ ಸೆಕೆಂಡ್ಸ್ ಆಫ್ ಕೊಟ್ಟೆ. ಇಲ್ಲಿ ನೋಡಿ ಕೆಳಗಡೆದು V2 2 ಮಿಲಿ ಸೆಕೆಂಡ್ಸ್ 0 ಇದೆ. ನೆಕ್ಸ್ಟ್ 2 ಮಿಲಿ ಸೆಕೆಂಡ್ಸ್ ಆನ್ ಅಲ್ಲಿ ಇದೆ.
Yes, ma'am. ಓಕೆ ನೆಕ್ಸ್ಟ್ 2 ಮಿಲಿ ಸೆಕೆಂಡ್ ಆಫ್ ಅಲ್ಲಿ ಇದೆ, ಟೆಕ್ಸ್ಟ್ 2 ಮಿಲಿ ಸೆಕೆಂಡ್ ಆನ್ ಅಲ್ಲಿ ಇದೆ. ಇದೇನಕ್ಕೆ ನಾನು ಕೊಟ್ಟೆ, ಇನ್ಪುಟ್ಗಳು ನನಗೆ ಬೇರೆ ಬೇರೆ ಬೇಕಲ್ಲ. A00 ಏಜ್ಗಳು ಎರಡೂ ಸೇಮೇ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಯಾವಾಗ್ಲೂ ನನಗೆ ಔಟ್ಪುಟ್ ಒಂದೇ ತರ ಬರುತ್ತೆ. Yes. ಕರೆಕ್ಟಾ? ಅದಕ್ಕೆ ನಾನು ಆ ಒಂದು ಡಿಜಿಟ್ ಕ್ಲಾಕ್ಗೆ ನಾನು 1 ಮಿಲಿ ಸೆಕೆಂಡ್ಸ್ ಕೊಟ್ಟು ಸೆಕೆಂಡ್ ಡಿಜಿಟ್ ಕ್ಲಾಕ್ಗೆ 2 ಮಿಲಿ ಸೆಕೆಂಡ್ಸ್ ಕೊಟ್ಟೆ. ಅರ್ಥ ಆಯ್ತಾ? Yes, ma'am. ಎನಿ ಡೌಟ್? No, ma'am. ಕ್ಯಾನ್ ಇಟ್ ಟ್ರೈ ಫಾರ್ ದ ಆರ್ ಗೇಟ್? Yes, ma'am. ಟ್ರೈ ಮಾಡ್ತೀರಿ ಇವಾಗ? ಟ್ರೈ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಹಾಕಿ. ದಿವ್ಯಾ, ಕ್ಲಾಸ್ ಅರ್ಥ ಆಗ್ತಾ ಇದೆಯಾ? ಎಸ್ ಮ್ಯಾಮ್. ಇಲ್ಲಿ ಇದುವರೆಗೂ ನಾವು ಮಾಡಿದ್ದೆಲ್ಲ ಅರ್ಥ ಆಗಿದೆಯಾ ಪಾಠ? ಎಸ್ ಮ್ಯಾಮ್. ಪ್ರಾಬ್ಲಮ್ ಎಲ್ಲ ಮಾಡ್ತಾ ಇದ್ದೀರಾ? ಎಸ್ ಮ್ಯಾಮ್. ಎನಿ ಪ್ರಾಬ್ಲಮ್? ನೋ ಮ್ಯಾಮ್. ಓಕೆ. ಗಗನ ಆರ್, Yes, ma'am. ಹೇಗಿದೆ ಕ್ಲಾಸ್? ADE ಕ್ಲಾಸ್ ಅರ್ಥ ಆಗ್ತಾ ಇದೆಯಾ? ಮ್ಯಾಮ್ ಅರ್ಥ ಆಗ್ತಿದೆ. ಮಾಡ್ತಾ ಇದ್ದೀರಾ? ನೀವು ಟ್ರೈ ಮಾಡ್ತಾ ಇದ್ದೀರಾ ಕುತ್ಕೊಂಡು ನಾನು ಕೊಡೋದೆಲ್ಲನು? ಎಸ್. ಆನ್ಸರ್ ಹೇಳ್ಬೇಕು ನಾನು ಕೇಳ್ದಾಗೆಲ್ಲಾನು. ಓಕೆ. ಯಾವಾಗ್ಲೂ ಬರೀ 4 ಜನ ಆನ್ಸರ್ ಹೇಳ್ತಾರೆ ಅಂದ್ರೆ ಅವಾಗ ನಮಗ್ ಬೇಜಾರಾಗುತ್ತಲ್ವಾ, ಬರೀ 4 ಜನ ಪಾಠ ಕೇಳ್ತಾ ಇರ್ಬೇಕೇನೋ, ಬೇರೆಯವ್ರು ಯಾರು ಇನ್ವಾಲ್ವ್ ಆಗ್ತಿಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಟೈಮ್ ಇಂದ ಆನ್ಸರ್ ಹೇಳ್ಬೇಕು. ಓಕೆನಾ? ಇಲ್ಲಿವರೆಗೂ. ಓಕೆ ಸರಿ. ಚಿರಾಗ್, ಅರ್ಥ ಆಗ್ತಾ ಇದೆಯಪ್ಪ ಕ್ಲಾಸಲ್ಲಿ ವಾಟ್ ಐ ಆಮ್ ಡೂಯಿಂಗ್? ದೇವಿಕಾ MT, Yes, ma'am. ಹೇಗಿದೆ ಕ್ಲಾಸ್? ವಾಟ್ ಅಬೌಟ್ ADE ಕ್ಲಾಸ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಡೂಯಿಂಗ್? Yes, ma'am. Is in the correct level? Is you want anything to be changed or is No. it good? Ma'am, it is good. I'm understanding it. Yeah, okay, thank you. Okay, next. Faham Sawal, how about ADE class? Okay, if you are understanding, I am expecting more marks for the first internals. See, don't expect what are the question in my notes you are getting. The question is always out of from the textbook and out of from the class notes. Okay. Okay. Vedant Verma, did you understand my class? ADE class? Any doubt in my subjects? No. Okay. What about lab? Today's class also, did you understand? Yes, ma'am. Different. Okay. Next week, all of it try to ready to execute like that only. Okay. Just I'm waiting for your output. Okay. Whatever did the same thing, I'm waiting for the output of that program. You have to do it. I will check your whatever written is correct or not. Okay. Okay. In the next week, for all of you in the observation copy, write your course beginning survey and course learning objectives and steps for your programs. Okay, this and how you did for AND gate. See, this is the common. This is for what? Common I am writing. For the NOT gate, what should you write? Go to draw, take a NOT gate. What is the NOT gate pin number? Then you are taking DigiClock, what on time and what off time you are setting. Okay, then you have to set what is the transient you are checking. For all those steps you should be written. NOT gate should be written. After the NOT gate diagram should also written. The diagram is also written like this. NOT gate diagram, after that steps, and after that you should be take the screenshot of that. It should be after the program you included the screenshot page. Okay, NOT gate, AND gate, OR gate. Check it. What are the gates are available here? All the gates. You can search in Google. What are all the code for XOR? What is an IC? See, 7410. 3 input NAND gate is also available.
3 input AND gate is also available. You search for all those things. You can search and do. And not, and, or, then universal. This is for 3 input AND gate, 3 input OR gate. Okay. You try for all those 5, and if you want to try for others also, you can try and submit it. Okay, the next week I will tell you to write in your observation of adder, of subtractor. After some time I will explain you for this PSpice. Then I will ask you for the next week lab program 4. You should be learn and come, and you should be write in front of me for that of adder, of full adder, of subtractor and full subtractor, truth table, K-map equation. Okay, any doubt? The next week all of you learn for the program number 4 of part B. I will show that one. I already explained in the classroom. See this program. See, of adder, this program. Part B, design and implement of adder, full adder, of subtractor, full subtractor using basic gates, and implement the ಮುಗಿತೇನು? ಗೊತ್ತಿಲ್ಲ ಗುರು. ಆಗೋಯ್ತಾ? ಮ್ಯಾಮ್ ಬಿಟ್ರು. ಆಗೋಯ್ತಾ? ಗೊತ್ತಿಲ್ಲ. ಬಿಡೋದ ನಾವು ಬಾಯ್ಸ್? ಮ್ಯಾಮ್ ಮೆಸೇಜ್ ಮಾಡಿದ್ರೆ ಈಗ ಆರ್ಗೆಟ್ ಓವರ್ ಅಂತ. ಯಾವಾಗ? ಚಾಟಲ್ಲಿ ನೋಡು. ಎಸ್ ಮ್ಯಾಮ್ ಅಂತವ್ರು ಎಲ್ಲಿದೆ? ಯಾರು ಮ್ಯಾಮ್ ಲೀವ್ ಮಾಡಿದ್ದಾರೆ, ಆದ್ರೆ ಆಚೆಗಡೆ ಚಾಟ್ ಮಾಡ್ತಾರೆ ಅನ್ಸುತ್ತೆ. ಇವಾಗ ನಾವೇನ್ ಮಾಡ್ಬೇಕು? ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮ್ಯಾಮ್. ಕಳ್ಳ ದೀಪಕ್. ಇವಾಗ ನಾವೇನೇ ಮಾಡ್ಬೇಕು? ಗೊತ್ತಿಲ್ಲಪ್ಪ.
ಫಾರ್ಗೆಟ್ ಅದೆಷ್ಟು ಬು- ನಂಬರ್ ಒನ್ ನೀನ್ ಯಾಕೆ ಎಸ್ ಮ್ಯಾಮ್ ಅಂತ ಆಗ್ತಾ ಇದೆಯಾ? ಅದು ಬೇರೆ ಇನ್ನೊಂದು ಲಿಂಕ್ ಕಳ್ಸಿದ್ದಾರೆ. ಹೌದಾ? ನೋಡಂಗೆ. ಓ ಸಮ್ ನೆಟ್ವರ್ಕ್ ಇಶ್ಯೂ. ಓಕೆ ಓಕೆ